ಪಂಚ ಗ್ಯಾರಂಟಿಗಳಿಗೆ 63,000 ಕೋಟಿ ವೆಚ್ಚ. ಈ ಫ್ರೀ ಸ್ಕೀಮ್ಗಳಿಗೆ ಕಾಂಗ್ರೆಸ್ ಮಾಡಿರೋ ಸಾಲ ಎಷ್ಟು ಗೊತ್ತಾ? ಈಗಾಗಲೇ 2 ವರ್ಷ ಪೂರೈಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನತೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಆದರೂ ಏನು? ಇದೆಲ್ಲವನ್ನು ತಿಳಿಸ್ಕೊಡ್ತೀನಿ ಇವತ್ತಿನ ಸಂಚಿಕೆಯಲ್ಲಿ. ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ಪಂಚ ಗ್ಯಾರಂಟಿಗಳಿಗೆ 63,000 ಕೋಟಿ ವೆಚ್ಚ ಮಾಡಿದರೆ ಕಾಂಗ್ರೆಸ್ ಸರ್ಕಾರ. ಈ ಫ್ರೀ ಸ್ಕೀಮ್ಗಳಿಗೆ ಕಾಂಗ್ರೆಸ್ ಮಾಡಿರೋ ಸಾಲಗಳು ಎಷ್ಟು ಅಂತ ತಿಳಿಯೋದಾದರೆ, ಅಧಿಕಾರದ ಚುಕ್ಕಾಣಿ ಹಿಡಿಯಲೇಬೇಕು ಎಂದು ಪಣ ತೊಟ್ಟ ಕಾಂಗ್ರೆಸ್ ಪಕ್ಷದ ಪ್ರತಿಫಲವೇ ಈ ಗ್ಯಾರಂಟಿ ಯೋಜನೆಗಳು. ಕಳೆದ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಭರಪೂರ ಯೋಜನೆಗಳನ್ನು ಘೋಷಿಸಿತ್ತು. ಅಧಿಕಾರಕ್ಕೆ ಬರ್ತಿದ್ದಂತೆ ಕಾಂಗ್ರೆಸ್ ಎಲ್ಲ 5 ಗ್ಯಾರಂಟಿಗಳನ್ನು ಜಾರಿಗೆ ತರುವ ಮೂಲಕ ಮಾತು ತಪ್ಪದ ಸರ್ಕಾರ ಅಂತ ಅನ್ಸ್ಕೊಳ್ತು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಆದರೆ ಈ ಗ್ಯಾರಂಟಿ ಯೋಜನೆಗಳೇ ಸರ್ಕಾರದ ಪಾಲಿಗೆ ದೊಡ್ಡ ಹೊರೆಯಾಗಿದೆ. ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹ ಜ್ಯೋತಿ ಹಾಗೂ ಯುವನದಿ ಯೋಜನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಎಷ್ಟು ಸಾವಿರ ಕೋಟಿ ಸಾಲ ಮಾಡಿದೆ ಗೊತ್ತಾ? ಯಾಕೆಂತಂದರೆ ನಿಮಗೆಲ್ರಿಗೂ ತಿಳಿದಿರತಕ್ಕಂಥದ್ದು ಏನಂತಂದರೆ, ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ 2018 ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಮತಗಳು ಜನರು ನೀಡಿದ್ರು ಅಂತ ಗೊತ್ತಿದೆ. ಪ್ರಾರಂಭದಲ್ಲಿ JDS ಹಾಗೂ ಕಾಂಗ್ರೆಸ್ ಪಕ್ಷ 2 ಮೈತ್ರಿ ಸರ್ಕಾರ ಆರಂಭಿಸಿತ್ತು. ಆದರೆ ತದನಂತರ 1 ವರ್ಷ ಪೂರೈಸಿದ ನಂತರ ಎಡವಟ್ಟು ಮಾಡಿಕೊಂಡು ಒಂದಷ್ಟು ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಎಡವಟ್ಟು ಮಾಡಿಕೊಂಡು ಮತ್ತೆ ಬೈ ಎಲೆಕ್ಷನ್ಗಳಾಗಿ ಒಂದಷ್ಟು ಮತ್ತೆ JDS ಹಾಗೂ ಕಾಂಗ್ರೆಸ್ ಏನು ಮೈತ್ರಿ ಮಾಡಿಕೊಂಡಿದ್ದು ಅದು ಮುರಿದು ಬೀಳುತ್ತೆ. ಮತ್ತು BJP ಸರ್ಕಾರ ರಚನೆ ಮಾಡಿಕೊಡುತ್ತೆ. ಇದಾದ ಮೇಲೆ 2023 ಚುನಾವಣೆ ಎದುರಿಸೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಒಂದಷ್ಟು ಯೋಜನೆಗಳನ್ನ ಜನತೆ ಮುಂದೆ ಇಡುತ್ತೆ. 5 ಯೋಜನೆಗಳನ್ನ ನಾವು ಫ್ರೀ ಸ್ಕೀಮ್ಗಳಾಗಿ ಕೊಡ್ತೀವಿ ಅಂತ. ಗೃಹಲಕ್ಷ್ಮಿ, ಆ ಹೆಣ್ಮಕ್ಳಿಗೆ ಶಕ್ತಿ ಕೊಡಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು. ಪ್ರತಿ ತಿಂಗಳಿಗೆ ನೇರವಾಗಿ ಆ ಹೆಣ್ಮಕ್ಳು ಮನೆಯ ಯಜಮಾಂತಿಗೆ 2,000 ರೂಪಾಯಿ ನಿಮ್ಮ ಅಕೌಂಟ್ಗಲ್ಲ, ಹೆಣ್ಮಕ್ಳ ಅಕೌಂಟು. ತಾಯಿ ಗ್ಯಾರಂಟಿ ಕಾರ್ಡ್ ಬಂತ. ಇದರ ಮೂಲಕನೇ ಒಂದಷ್ಟು ಸರ್ಕಾರ ಇವತ್ತೇನಾದರೂ ರಚನೆ ಆಗಿದೆ. ಕರ್ನಾಟಕದ ರಾಜ್ಯದ ಜನತೆ ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷನ ಕೈ ಹಿಡಿತು ಅಂತಂದರೆ ಇದೇ ಕಾರಣ. ಯಾಕೆಂತಂದರೆ ನಿಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು ಅಂತಂದರೆ, ಇಡೀ ದೇಶವ್ಯಾಪಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡ ಸಮಯದಲ್ಲಿ ಏಕಾಏಕಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿತು ಈ ಒಂದು ಕರ್ನಾಟಕದ ಜನತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಾರಣ ಏನಂತಂದರೆ, ಏನು ಗೃಹ ಜ್ಯೋತಿ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಶಕ್ತಿ ಯೋಜನೆ, ಇವೆಲ್ಲ ಏನು ಕಾಂಗ್ರೆಸ್ ಪಕ್ಷ ಏನು ಜನತೆಗೆ ನೀಡೋದ್ರಲ್ಲಿ ಸಕ್ಸಸ್ ಆಯಿತು ಅಂತಲೇ ಹೇಳ್ಬೋದು. ಆದರೆ ಅದ್ರ ಹಿಂದೆ ಏನಾಯಿತು? ಯಾಕೆಂದರೆ ಜನರಿಗೆ ಎಲ್ಲರೂ ಫ್ರೀ ಸಿಕ್ತು ಅಂತ ಮುಗಿಬಿದ್ದು ತಗೊಂಡ್ರು. ಯಾರ್ದಣ? ಎಲ್ಲಿಂದ ಬರ್ತಾ ಇದೆ? ಸರ್ಕಾರ ನಡೆಸೋದಾದರೂ ಹೇಗೆ? ಎಷ್ಟು ಸಾವಿರ ಕೋಟಿ ಸಾಲ ಮಾಡ್ಕೊಂಡಿದೆ ಗೊತ್ತಾ ಇದೇ ಕಾಂಗ್ರೆಸ್ ಸರ್ಕಾರ? ಪಂಚ ಗ್ಯಾರಂಟಿಗಳಿಗಾಗಿ ಭಾರೀ ಸಾಲ. ದೇಶದಲ್ಲಿಯೇ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ರಾಜ್ಯ ಎಂಬ ಹೆಗ್ಗಳಿಕೆ ಈಗ ಕರ್ನಾಟಕ ಪಾತ್ರವಾಗಿದೆ. ಆದರೆ ಇದು ಹೆಗ್ಗಳಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದಿನ ದಿವಸ ದಿವಾಳಿ ಏನಾದರೂ ಆಗುತ್ತೆ ಅಂತಂದರೆ ಇದ್ರೂ ಕೂಡ ಎದುರ್ಸಕ್ಕೆ ನಾವು ರೆಡಿ ಇರಬೇಕು. ಯಾಕೆಂತಂದರೆ ಕಾಂಗ್ರೆಸ್ ಸರ್ಕಾರನ ಕೈ ಹಿಡಿದಿರ್ತಕ್ಕಂಥದ್ದು ನಾವಲ್ವಾ? ಸರ್ಕಾರ ರಚನೆ ಮಾಡೋದಕ್ಕೆ ಕಾರಣ ಆಗಿರ್ತಕ್ಕಂಥ ಇದೇ ನಾವೆಲ್ಲರೂ ಸೇರಿ ಮತದಾರರು ಅಲ್ವಾ? ಮುಂದೆ ಇನ್ನು ಕೇಸ್ ಏನಾದರೂ ದಿವಾಳಿ ಅಂತ ಬಂದರೂ ಕೂಡ ರಾಜ್ಯ ಇದಕ್ಕೂ ಕೂಡ ನಾವು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. 2024-25 ಸಾಲಿನಲ್ಲಿ ಎಲ್ಲ ರಾಜ್ಯಗಳನ್ನು ಹಿಂದಿಕ್ಕಿ ಕರ್ನಾಟಕ ಇಡೀ ದೇಶದಲ್ಲಿಯೇ ನಂಬರ್ 1 ರಾಜ್ಯವಾಗಿದೆ. ಯಾವುದರಲ್ಲಿ? ಆದರೆ ಪಂಚ ಗ್ಯಾರಂಟಿಗಳಿಗಾಗಿ ಸರ್ಕಾರ ಸಾವಿರಾರು ಕೋಟಿ ಸಾಲ ಮಾಡಿರೋದು CAG ವರದಿಯಲ್ಲಿ ಬಹಿರಂಗವಾಗಿದೆ. ಕೋಟಿ ಕೋಟಿ ಸಾಲ ಮಾಡಿಕೊಂಡು ಈ ಒಂದು ಫ್ರೀ ಸ್ಕೀಮು,
ಏನು ಕಾಂಗ್ರೆಸ್ ಸರ್ಕಾರ ಏನು ಕೊಡ್ತಾ ಇದೆ, ಇದಕ್ಕೆ ಯಾರ ದುಡ್ಡು, ಆ ಒಂದು ಏನು ಸಾಲ ಮಾಡ್ಕೊಂಡಿರೋದಾದ್ರೂ ಯಾರ ದುಡ್ಡು, ಅಷ್ಟು ಇಷ್ಟಲ್ಲ, ಬರೋಬ್ಬರಿ 63,000 ಕೋಟಿ ಸಾಲ ಆಗಿದೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು CAG ವರದಿ ಮಂಡನೆ ಮಾಡಿದ್ರು. 2023-24 ಸಾಲಿನಲ್ಲಿ ಪಂಚ ಗ್ಯಾರಂಟಿಗಳಿಗಾಗಿ 63,000 ಕೋಟಿ ವೆಚ್ಚ ಮಾಡಿದ್ದು, ಸಂಪನ್ಮೂಲ ಒದಗಿಸಲು ರಾಜ್ಯ ಸರ್ಕಾರ 63,000 ಕೋಟಿ ರು ನಿವ್ವಳ ಮಾರುಕಟ್ಟೆ ಸಾಲ ಮಾಡಿರೋದಾಗಿ ಮಾಹಿತಿ ನೀಡಿದೆ. ಡಿಕೆ ಬೆರಳು 5 ಬೆರಳಿದೆ, 4 ಹೇಳಿದೀವಿ. ಯುವಕರು ಕೊಟ್ಟಿದ್ದೀವಿ, ಯುವಕರು 3,000 ಅಂತ ಹೇಳ್ಬಿಟ್ಟಿದ್ದೀವಿ. ಪಾಪ ಉದ್ಯೋಗ ಇಲ್ಲದೆ ಹೋದವ್ರಿಗೆ, ಗ್ರಾಜುಯೇಟ್ಗೆ, ಡಿಪ್ಲೊಮಾ ಅವ್ರಿಗೆ 1,500. ಅದಾದ ಮೇಲೆ ಅಕ್ಕಿ, ಅನ್ನಭಾಗ್ಯ ಯಾರು ಹೊಸ್ಕೊಂಡಿರಬಾರದು. ರಾಜ್ಯ ಹಣಕಾಸು ವ್ಯವಹಾರಗಳ ಕುರಿತು ಮಹಾಲೇಖಪಾಲರ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ವರದಿಯಲ್ಲಿ 2023-24 ಸಾಲಿನಲ್ಲಿ ಸರ್ಕಾರದ ವೆಚ್ಚ, ಹಣಕಾಸು ನಿರ್ವಹಣೆ, ಬಜೆಟ್ಗೆ ಸಂಬಂಧಿಸಿದ ವಿವರಣೆ ಎಲ್ಲ ನೀಡಲಾಗಿದೆ. ಒಟ್ಟು ರಾಜ್ಯೋತ್ಸವ ವೆಚ್ಚದಲ್ಲಿ 15% ಪಂಚ ಗ್ಯಾರಂಟಿ ಪಾಲು ಹೊಂದಿದೆ ಎಂದು ವರದಿಯಾಗಿದೆ. ಯಾಕೆಂದರೆ 15% ಈ ಪಂಚ ಏನು ಗ್ಯಾರಂಟಿಗಳನ್ನ ಸ್ಕೀಮ್ ತಂದ್ರಲ್ಲ, ಇದಕ್ಕೆ ಅಂತಲೇ 15% ವೆಚ್ಚ ಮಾಡ್ಕೊಂಡಿದ್ದಾರೆ. ಗೃಹಲಕ್ಷ್ಮಿಗೆ 16,964 ಕೋಟಿ ರು, ಗೃಹ ಜ್ಯೋತಿಗೆ 8,900 ಕೋಟಿ, ಅನ್ನಭಾಗ್ಯಕ್ಕೆ 7,384 ಕೋಟಿ, ಶಕ್ತಿ ಯೋಜನೆಗೆ 3,200 ಕೋಟಿ, ಯುವ ನಿಧಿಗೆ 88 ಕೋಟಿ ಹೊರೆಯಾಗಿದೆ. ಪಂಚ ಗ್ಯಾರಂಟಿಗಳಿಗಾಗಿ ಕಳೆದ ವರ್ಷದ ಸಾಲಿನಲ್ಲಿ ಸರ್ಕಾರದ ಹೆಚ್ಚುವರಿ ಸಾಲ ಮಾಡಲಾಗಿದೆ. ಪಂಚ ಗ್ಯಾರಂಟಿಗಳಿಂದ ಸರ್ಕಾರದ ವಿತ್ತೀಯ ಕೊರತೆ 46,623 ಕೋಟಿಯಿಂದ 65,522 ಕೋಟಿಗೆ ಹೆಚ್ಚಳವಾಗಿದೆ ಅಂತಲೇ ಹೇಳ್ಬೋದು. ಎಲ್ಲಿಂದ ಎಲ್ಲಿಗೆ? 46,623 ಕೋಟಿಯಲ್ಲಿ 65,522 ಕೋಟಿಯಲ್ಲಿ ಬರೋಬ್ಬರಿ ಅಲ್ಲಿಗೆ 20,000 ಕೋಟಿನ ಜಾಸ್ತಿ ಹೆಚ್ಚಳ ಮಾಡ್ಕೊಂಡಿರ್ತಕ್ಕಂಥದ್ದು. ಗ್ಯಾರಂಟಿ ಯೋಜನೆಗಳು ಮತ್ತು ಅದರಿಂದ ಉಂಟಾದ ಕೊರತೆಗಳ ಹಣಕಾಸು ಒದಗಿಸಲು ರಾಜ್ಯ ಸರ್ಕಾರ 63,000 ಕೋಟಿಗಳನ್ನು ನಿವ್ವಳ ಮಾರುಕಟ್ಟೆ ಸಾಲವನ್ನು ಪಡೆದುಕೊಂಡಿತ್ತು. ಇದು 2022-23 ಸಾಲಿನ ನಿವ್ವಳ ಸಾಲಕ್ಕಿಂತ 37,000 ಕೋಟಿ ಹೆಚ್ಚಾಗಿದೆ. ಏನು 2022-23 ಸಾಲಿನಲ್ಲಿ ಎಷ್ಟು ಕೋಟಿ ಸಾಲ ಆಗಿತ್ತು ಅಂತ ನೋಡೋದಾದ್ರೆ, ಇವತ್ತಿಗೆ ನೋಡೋದಾದ್ರೆ 37,000 ಕೋಟಿ ಅದಕ್ಕಿಂತ ಹೆಚ್ಚಾಗಿದೆ. 2022-23 ಸಾಲಿಗೆ ಹೋಲಿಸಿದರೆ ಗ್ಯಾರಂಟಿ ಯೋಜನೆಗಳು ಮೂಲಸೌಕರ್ಯಕ್ಕಾಗಿ ಬಂಡವಾಳ ವೆಚ್ಚವನ್ನು ಸುಮಾರು 5,279 ಕೋಟಿಗಳನ್ನು ಕಡಿಮೆ ಮಾಡಿದೆ ಎಂದು ವಿವರಣೆ. ಆದರೆ ಗ್ಯಾರಂಟಿ ಯೋಜನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಭಾರೀ ಸಾಲವನ್ನೇ ಮಾಡಿಕೊಂಡಿದೆ. ಅವಶ್ಯಕತೆ ಇರಲಿಲ್ಲ ನನ್ನ ಪ್ರಕಾರ. ಯಾಕೆಂತಂದರೆ ಇವರ ಒಂದು ರಾಜಕೀಯ ವ್ಯವಸ್ಥೆಗೆ ಅಥವಾ ಇವರ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇಲ್ಲಿ ಜನಸಾಮಾನ್ಯರಿಗೆ ಫ್ರೀ ಸ್ಕೀಮ್ ಅಂತ ಕೊಟ್ಟು ಮುಂದೆ ಕೊಟ್ಟು ಹಿಂದೆ ತೆಗೆದುಕೊಳ್ಳೋದು ಎಷ್ಟು. ಈಗ ಇದೆಲ್ಲ ಮಾಡಿದ ನಂತರ ಎಲ್ಲಾದ್ರ ಮೇಲೂ ದುಬಾರಿ, ಎಲ್ಲಾದ್ರ ಮೇಲೂ ಹೆಚ್ಚಳ ಮಾಡ್ತಕ್ಕಂಥ ಬಂದರು. ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ ವಸ್ತುಗಳ ಮೇಲೆ ಬೆಲೆ ನಿಗದಿತ ಬೆಲೆದಿಗಿನ್ನ ಇನ್ನೂ ಹೆಚ್ಚಾಗಿ ತೆಗೆದುಕೊಳ್ಳೋದಂತ ಮಾಡಿದ್ರು ನೋಡಿ. ಅಂದರೆ ಇಲ್ಲಿ ಕೊಟ್ಟು ಇಲ್ಲಿ ತಗೊಳ್ಳೋವಂಥದ್ದು. ನಾನು ಪ್ರತಿ ಬಾರಿನೂ ಹೇಳ್ತೀನಿ, ಈ ಒಂದು ಸಂದರ್ಭಕ್ಕೆ ತಕ್ಕಂತೆ ನಾನು ಮಾತಾಡೋದಾದರೆ, ದಯವಿಟ್ಟು ಮತದಾರರು ಬುದ್ಧಿವಂತರಾಗಿ, ನಾನು ಯಾವುದೋ ಒಂದು ಪಕ್ಷಾತೀತವಾಗಿ ಮಾತಾಡ್ತಿಲ್ಲ ಅಥವಾ ಪಕ್ಷದ ಪರವಾಗಿ ನಾನು ಮಾತಾಡ್ತಾ ಇಲ್ಲ. ಯಾವುದೇ ಸರ್ಕಾರ ಆಗಲಿ ಅಥವಾ ಯಾವುದೇ ನಿಮ್ಮ ಜನಪ್ರತಿನಿಧಿಗಳು, ನಿಮ್ಮ ಲೋಕಲ್ ಜನಪ್ರತಿನಿಧಿಗಳಿಗಾಗಲಿ, ದಯವಿಟ್ಟು ಆರಿಸೋ ಸಂದರ್ಭದಲ್ಲಿ ಆ ಸಮಯ ಚುನಾವಣೆ ಸಂದರ್ಭದಲ್ಲಿ ನೀಡುವಂಥ ಆಶ್ವಾಸನೆಗೆ ನೀವು ತಲೆ ಬಗ್ಬೇಡಿ. ನಿಜವಾಗಲೂ ನಿಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ನಿಜವಾಗ್ಲೂ ಯಾರು ಮಾಡ್ತಾರೆ, ನಿಮ್ಮ ಜೊತೆ ಯಾರು ನಿಲ್ಲುತ್ತಾರೆ ಅಂಥವ್ರಿಗೆ ನೀವು ಬೆಲೆ ಕೊಡಿ, ಅಂಥವ್ರನ್ನ ಗೆಲ್ಲಿಸುವಂಥ ಕಾರ್ಯ ಮಾಡಿ ಅಂತ ಹೇಳ್ತೀನಿ. ಹೀಗೆ 100 ಕೋಟಿ ರೂಪಾಯಿ ಸಾಲ ಮಾಡಿ ಅಧಿಕಾರ ಉಳಿಸಿಕೊಳ್ಳಲು ಅವೈಜ್ಞಾನಿಕ ಗ್ಯಾರಂಟಿಗಳನ್ನು ಘೋಷಿಸಿದಾದರೂ ಯಾಕೆ? ಇಷ್ಟಕ್ಕೂ ಇವರಿಗೆ ಗ್ಯಾರಂಟಿಗಳನ್ನು ಕೊಡಿ ಎಂದವರು ಯಾರು? ಗ್ಯಾರಂಟಿ ಯೋಜನೆಗಳಿಗೆ ಒಂದೆಡೆ ಸಾಲ ಮಾಡ್ತಲೇ ಮತ್ತೊಂದೆಡೆ ಜನರ ಜೇಬಿಗೆ ಕತ್ತರಿ ಆಗ್ತಾ ಇದೆ. ಪ್ರತಿಯೊಂದರ ಬೆಲೆಯನ್ನು ಗಗನಮುಖಿ ಆಗಿಸಿದೆ. ಖಾಲಿಯಾಗಿರುವ ಖಜಾನೆ ತುಂಬಿಸಲು ಸಿಕ್ಕ ಕಡೆಯೆಲ್ಲ ಹಣ ದೋಚುವ ಕೆಲಸಗಳಾಗ್ತಿದೆ.
ಯಾಕೆಂತಂದರೆ ನೀವು ಯಾವುದೇ ಡಿಪಾರ್ಟ್ಮೆಂಟ್ಗಳಿಗೆ ಹೋಗ್ಬೋದು, ಯಾವುದೇ ಇಲಾಖೆಗಳಿಗೆ ಹೋಗ್ಬೋದು, ಪ್ರತಿಯೊಂದ್ರ ಮೇಲೂ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅಲ್ಲೆಲ್ಲ ಒಂದಷ್ಟು ದುಡ್ಡುಗಳು ಕೀಳುವಂಥದ್ದು ಮಾಡ್ತಾ ಇದ್ದಾರೆ. ಅಧಿಕಾರಿಗಳಂತೂ ಕೇಳಂಗೇ ಇಲ್ಲ. ಇನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀವಿ ಅಂತ, ಗ್ರೇಟರ್ ಬೆಂಗಳೂರು ಅಂತ ಮಾಡ್ತಿದ್ರು. ಇದ್ರ ಉದ್ದೇಶ ಯಾರು ಗೊತ್ತಿಲ್ಲ ಅಂತನ. ಇನ್ನೊಂದಷ್ಟು, ಯಾಕೆಂದರೆ ಈಗಾಗಲೇ ಏನು ರಿಯಲ್ ಎಸ್ಟೇಟಿಂದ ತುಂಬಿ ತುಳುಕ್ತಾ ಇದ್ನ ಇನ್ನೊಂದಷ್ಟು ಮಟ್ಟಿಗೆ ರಿಯಲ್ ಎಸ್ಟೇಟ್ನ ತಂದು ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಲ್ಲಿ ಹಣ ಪೀಕುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಈ ಒಂದು ಕಾರ್ಯಕ್ಕೆ, ಈ ಒಂದು ಇದಕ್ಕೆ ನೀವು ಈ ಫ್ರೀ ಸ್ಕೀಮ್ ಅಂತ ಬರೋಂಥ ಅವಶ್ಯಕತೆ ಇತ್ತಾ ಅಂತ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಇವತ್ತು ಕೇಳ್ತಾ ಇದ್ದೀನಿ. ಜನಪರ ಎನ್ನುತ್ತಲೇ ಜನ ವಿರೋಧಿ ನೀತಿಗಳನ್ನು ಅನುಸರಿಸ್ತಿದೆ. ದಿನಕ್ಕೊಂದು ಹೊಸ ಯೋಜನೆ ಮೂಲಕ ಜನರನ್ನು ಹಿಂಸಿಸಲಾಗ್ತಾ ಇದೆ. ಇದು ಹೀಗೆ ಮುಂದುವರೆದರೆ ಜನರ ಮೇಲೆ ಸಾಲದ ಹೊರೆ ಹೊರಿಸುವುದು ಗ್ಯಾರಂಟಿ ಅಂತಂದ್ರೆ ತಪ್ಪಾಗಲಾರದು. ಕೊಟ್ಟಂತೆ ಮಾಡಿ ಅತ್ತ ಕಿತ್ಕೊಳ್ಳುತ್ತಾ ಜನಸಾಮಾನ್ಯರನ್ನು ಸಾಲದ ಸುಳಿಗೆ ಸಿಲುಕ್ತಿರುವುದು ಈ ಯಾವ ನ್ಯಾಯ ಅಂತ ಹೇಳ್ತೀನಿ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲಾಗದೆ ಮನಸ್ಸೋ ಇಚ್ಛೆ ಹಣ ಬಿಡುಗಡೆ ಮಾಡುತ್ತಿರುವ ಈ ಗ್ಯಾರಂಟಿ ಯೋಜನೆಗಳಿಗಾದರೂ ಯಾವ ಪುರುಷಾರ್ಥಕ್ಕೆ ಅಂತ ನಾನು ಕೇಳ್ತೀನಿ. ಈ ಒಂದು ಸಂದರ್ಭದಲ್ಲಿ ಇನ್ನಾದರೂ ಸರ್ಕಾರ ಚಿತ್ತ ಹರಿಸಲಿದೆಯೇ ಕಾದು ನೋಡಬೇಕಾಗಿದೆ. ಗೊತ್ತಿಲ್ಲ. ಯಾಕೆಂತಂದರೆ ಈಗಾಗಲೇ ದಿವಾಳಿ ಮಟ್ಟಕ್ಕೆ ನಮ್ಮ ರಾಜ್ಯನ ತೆಗೆದುಕೊಂಡು ಹೋಗಿದೆ ಅಂತಲೇ ತಪ್ಪಾಗಲಾರದು. ಜನರಿಗೆ ಈ ಒಂದು ಸಂಚಿಕೆಯ ಮೂಲಕ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಜೇಬಿಗೆ ಕತ್ತರಿ ಬೀಳ್ತಾ ಇರ್ತಕ್ಕಂಥದ್ದು ಬೇರೆ ಯಾವುದು ದುಡ್ಡಲ್ಲ. ಯಾಕೆಂತಂದರೆ ಮುಂದೆ ಕೊಡೋ ಥರ ಮಾಡಿಕೊಂಡು ಹಿಂದೆ ಕಿತ್ಕೊಳ್ಳೋ ಥರ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಸರ್ಕಾರ. ದಯವಿಟ್ಟು ಇನ್ನು ಮುಂದಾದರೂ ಬರೋಂಥ ಚುನಾವಣೆಗಳಲ್ಲಿ ದಯವಿಟ್ಟು ನೀವು ಯೋಚನೆ ಮಾಡಿ ನಿಮ್ಮ ಮತಗಳನ್ನ ಹಾಕಿ ಅಂತ ನಾನು ಹೇಳ್ತೀನಿ. ಗೊತ್ತಿಲ್ಲ ನಮ್ಮನ್ನು ದಿವಾಳಿ ಮಾಡ್ತಾರಾ ಅಥವಾ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸುತ್ತೆ ಈ ಒಂದು ರಾಜ್ಯ ಸರ್ಕಾರ ಅಂತ ಗೊತ್ತಿಲ್ಲ. ಆದರೆ ಇದಕ್ಕೆ ಏನಾದರೂ ಒಂದು ಪರಿಹಾರ ಕಂಡುಹಿಡ್ಕೊಳ್ಳುತ್ತೆ, ಇದೆಲ್ಲ ಸ್ಟಾಪ್ ಮಾಡ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಸೊ ಇವತ್ತು ಇಷ್ಟ ಆಗಿತ್ತು ಈ ಒಂದು ಸ್ಪೆಷಲ್ ಸ್ಟೋರಿ. ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.